Hello viewers, welcome to Learn in Kannada YouTube channel. Today's topic is units and measurement. Before getting into the topic, ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ನೋಡ್ಕೊಂಡು ಹೋಗೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನೋಡಿದಷ್ಟು ನಮಗೆ ವಿಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಒಂದೇ ನಮಗೆ ಇರೋ ಮೋಟಿವೇಶನ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ದಟ್ ನಮಗೂ ಹೆಚ್ಚು ಮೋಟಿವೇಶನ್ ಬರುತ್ತೆ. ರೆಗ್ಯುಲರ್ ಆಗಿ ನಾವು ಇನ್ನೂ ಹೆಚ್ಚು ಬೆಟರ್ ಆಗಿ ಕಂಟೆಂಟ್ ನ ಕೊಡ್ಲಿಕ್ಕಾಗುತ್ತೆ. ಸೊ ನಿಮಗೆ ಏನೇ ರೀತಿ ನಾವು ಇನ್ನೂ ಬೆಟರ್ ಆಗಿ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಈ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಶಾರ್ಟ್ ಕಟ್ ಆಗಿ ಒಂದು ಮೈಂಡ್ ಮ್ಯಾಪ್ ನ ಕೊಡ್ತೀನಿ. ಆದಷ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕಷ್ಟು ವಿಷಯ ಕಾನ್ಸೆಪ್ಟ್ ನ ನಮ್ಮಿಂದ ನೆನ್ಪಿಟ್ಕೊಳಕ್ ಆಗತ್ತೆ. ಓಕೆ, ಲೆಟ್ಸ್ ವಿ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಸೊ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಅಂತ ಹೇಳಿ ಬಂದಿದ ತಕ್ಷಣ ನಾವಿಲ್ಲಿ ಈ ವರ್ಡ್ ನ ಎರಡಾಗಿ ಸ್ಪ್ಲಿಟ್ ಮಾಡಿ ನೋಡ್ಬೋದು. ಒಂದು ಯೂನಿಟ್ಸ್, ಇನ್ನೊಂದು ಮೆಷರ್ಮೆಂಟ್. ಈಗ ಯೂನಿಟ್ಸ್ ಒಳಗಡೆ ಬಂದಾಗ ಫಂಡಮೆಂಟಲ್ ಯೂನಿಟ್ ಸಿಸ್ಟಮ್ ಬರುತ್ತೆ, ಅಥವಾ ಅದನ್ನ ಬೇಸ್ ಅಂತ ಹೇಳಿ ಕರಿಬಹುದು. ಇನ್ನೊಂದು ಕಡೆ ಡಿರೈವ್ಡ್ ಅಥವಾ ಅದರ್ ದಾನ್ ಬೇಸ್ ಕ್ವಾಂಟಿಟೀಸ್, ಆಯ್ತಾ, ಅದನ್ನ ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಈ ಡಿರೈವ್ಡ್ ಯೂನಿಟ್ಸ್ ಅಲ್ಲಿ ಏನೋ ಬರಲ್ಲ, ಬಟ್ ಈ ಫಂಡಮೆಂಟಲ್ ಯೂನಿಟ್ಸ್ ಏನಿದೆ ಅದರೊಳಗಡೆ 7 ಬೇಸಿಕ್ ಯೂನಿಟ್ಸ್ ಗಳು ಬರುತ್ತೆ. ಈ 7 ಬೇಸಿಕ್ ಯೂನಿಟ್ಸ್ ಅಲ್ಲದೆ ಇನ್ನೊಂದು ಕಾನ್ಸೆಪ್ಟ್ ಅಡಗಿದೆ, ಅದು ಆಂಗಲ್ಸ್. ಈ ಆಂಗಲ್ಸ್ ನಲ್ಲಿ ನಾವು 2 ವಿಧ ನೋಡಬಹುದು, ಒಂದು ರೇಡಿಯನ್, ಇನ್ನೊಂದು ಸ್ಟೆರಿಡಿಯನ್. ಓಕೆ, ಸೊ ಬ್ಯಾಕ್ ಟು ದ 7 ಬೇಸಿಕ್ ಯೂನಿಟ್ಸ್. ಈ 7 ಬೇಸಿಕ್ ಯೂನಿಟ್ಸ್ ನಲ್ಲಿ ಮುಂದೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅದರಿಂದ ನಾವು ನೋಡುವಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಡೈಮೆನ್ಷನ್ಸ್. ನೋಡಿ, ಈ ಡೈಮೆನ್ಷನ್ಸ್ ನಲ್ಲಿ ಮೂಲಕ ನಮಗೆ ಸಾಕಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ಸ್ ನಲ್ಲಿ ಪ್ರಾಬ್ಲಮ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ JEE ನಲ್ಲಿ, ನೀಟ್ ನಲ್ಲಿ, CET ನಲ್ಲಿ, ಬೋರ್ಡ್ ಎಕ್ಸಾಮ್ ನಲ್ಲೂ ಕೂಡ ಈ ಡೈಮೆನ್ಷನ್ಸ್ ಕಾನ್ಸೆಪ್ಟ್ ಮೇಲೆ ಹೆಚ್ಚಿಗೆ ಪ್ರಾಬ್ಲಮ್ಸ್ಗಳು ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಈ ಡೈಮೆನ್ಷನಲ್ಸ್ ನಲ್ಲಿ ನೋಡೋದಾದ್ರೆ ಒಂದು ಕಡೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟೀಸ್ ಏನಾದ್ರೂ ಇದೆಯಾ ಅಂತ ನೋಡ್ಬೇಕು, ಮತ್ತೆ ಇನ್ನೊಂದು ಹೋಮಿಜಿನಿಟಿ ಆಫ್ ಡೈಮೆನ್ಷನ್ಸ್ ಮೇಲೆ ನಾವು ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋದಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮೆಷರ್ಮೆಂಟ್ ಕೇಸ್ಗೆ ಹೋಗೋಣ. ಈ ಮೆಷರ್ಮೆಂಟ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ವಿಷಯ ನಮ್ಗೆ ತಿಳ್ಕೊಳ್ಬೇಕಾಗಿರೋದು ಸಿಗ್ನಿಫಿಕೆಂಟ್ ನಂಬರ್ಸ್. ಹೇಗೆ ಈ ಸಿಗ್ನಿಫಿಕೆಂಟ್ ನಂಬರ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಇದೆ. ಸೊ ಯಾವ್ಯಾವ ರೂಲ್ಸ್ ಅಂತ ಹೇಳಿದ್ರೆ, ಒಂದ್ ಕಡೆ ಅರ್ಥಮೆಟಿಕ್ ಆಪರೇಷನ್ಸ್ ನಲ್ಲಿ ನಾನು ಎಂತ ರೂಲ್ಸ್ ಫಾಲೋ ಮಾಡಬೇಕು, ಇನ್ನೊಂದ್ ಕಡೆ ರೌಂಡಿಂಗ್ ಆಫ್ ದ ಅನ್ಸರ್ಟನ್ ಡಿಜಿಟ್ಸ್, ಅದನ್ನ ಹೇಗ್ ಮಾಡಬೇಕು. ಸೊ ರೂಲ್ಸ್ ಏನಿದೆ ಅನ್ನೋದು ನೋಡ್ಕೊಬೇಕು. ನೆಕ್ಸ್ಟ್, ಹೀಗೆ ಸಿಗ್ನಿಫಿಕೆಂಟ್ ನಂಬರ್ಸ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಎರರ್ಸ್ ಅನ್ನೋದು ಪ್ರತಿಯೊಂದು ಮೆಷರ್ಮೆಂಟ್ ನಲ್ಲೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಹೀಗೆ ಎರರ್ಸ್ ನಲ್ಲಿ ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಮತ್ತೆ ಪರ್ಸೆಂಟೇಜ್ ಆಫ್ ಎರರ್, ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡೋ ಪ್ರೋಸೆಸ್ ಏನು ಅಂತ ಹೇಳಿ ನಾವು ಡೀಟೇಲ್ಡ್ ಆಗಿ ನೆಕ್ಸ್ಟ್ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಹೀಗೆ ಒಂದ್ ಕಡೆ ಆದ್ರೆ ಈ ಎರರ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡೋದು, ಲೈಕ್ ಕಾಂಬಿನೇಷನ್ ಆಫ್ ಎರರ್ಸ್. ಆ ಕಾಂಬಿನೇಷನ್ ಆಫ್ ಎರರ್ಸ್ ಅಲ್ಲಿ ಬಂದಾಗ ಮೊದಲಿಗೆ ಅಡಿಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ವ್ಯಾಲ್ಯೂ ವಿತ್ ಪವರ್ಸ್. ಸೊ ಇದಿಷ್ಟು ಮೈಂಡ್ ಮ್ಯಾಪ್ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ನು ನಿಮ್ಮಿಂದ ನೆನ್ಪಿಟ್ಕೊಳಕ್ ಸಾಧ್ಯ ಆಗುತ್ತೆ. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್ ಇನ್ ಡೀಟೇಲ್. ಸೊ ಮೊದಲಿಗೆ SI ಯೂನಿಟ್ಸ್ ಅಥವಾ ಈ 7 ಬೇಸಿಕ್ ಯೂನಿಟ್ಸ್ ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಮಾಸ್, ಅದರ ನೊಟೇಶನ್ ಕ್ಯಾಪಿಟಲ್ M ಇಂದ ಡಿನೋಟ್ ಮಾಡ್ತೀವಿ. ಅದರ SI ಯೂನಿಟ್ kg, ಅದನ್ನ ನಾವು ಕಿಲೋಗ್ರಾಮ್ ಅಂತ ಓದ್ಬೇಕು. ಹಾಗೆ ಲೆಂತ್, ಅದರ ನೊಟೇಶನ್ L, ಕ್ಯಾಪಿಟಲ್ L ಆಗಿರ್ಬೇಕು, ಸ್ಮಾಲ್ L ಬರೆದ್ರೆ ತಪ್ಪಾಗುತ್ತೆ. ಮತ್ತೆ ಅದರ SI ಯೂನಿಟ್ ಸ್ಮಾಲ್ m, ಅದನ್ನ ನಾವು ಮೀಟರ್ ಅಂತ ಹೇಳಿ ಓದ್ಬೇಕಾಗತ್ತೆ. ನೆಕ್ಸ್ಟ್, ಟೈಮ್, ಅದನ್ನ ಕ್ಯಾಪಿಟಲ್ T ಇಂದಾನೇ ಡಿನೋಟ್ ಮಾಡಬೇಕು. ಅದರ SI ಯೂನಿಟ್ ಸೆಕೆಂಡ್ಸ್ ಅಥವಾ S. ನೋಡಿ, ನಾವು ಟೈಮ್ಗೆ ಎಲ್ಲೂ ಕೂಡ ಈ ತರ S ಅಂತ ಹೇಳಿ ಬರೆಯೋ ಹಾಗಿಲ್ಲ, ಕ್ಯಾಪಿಟಲ್ T ಇಂದಾನೇ ಬರೀಲೇಬೇಕಾಗುತ್ತೆ ಡೈಮೆನ್ಷನಲ್ ಕೇಸಿಗೆ ಬಂದಾಗ. ಮುಂದಕ್ಕೆ ಎಲೆಕ್ಟ್ರಿಕ್ ಕರೆಂಟ್. ನೋಡಿ, ನಾವು ತುಂಬಾ ಜನ ಒಂದು ತಪ್ಪು ಮಾಡ್ತಾ ಇರ್ತೀವಿ, ಬರೀ ಕರೆಂಟ್ ಅಂತ ಕರಿತಾ ಇರ್ತೀವಿ.
ಇದನ್ನ ಬರೀ ಕರೆಂಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಅಂತಾನೆ ಕರಿಬೇಕಾಗುತ್ತೆ. ಸೊ ಇದೊಂದು ವಿಷಯ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಈ ಕರೆಂಟ್ಗೆ SI ಯೂನಿಟ್ ನೊಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಐ, ಅದರ SI ಯೂನಿಟ್ ಆಂಪಿಯರ್. ಇದನ್ನ ನಾವು ಕ್ಯಾಪಿಟಲ್ ಲೆಟರ್ ಬರೀಬೇಕು. ಓಕೆ, ಸೊ ಇದು ಅಂದ್ರೆ ಅದ್ರ ಕಂಡಿಡಿದ ಸೈಂಟಿಸ್ಟ್ ಹೆಸರು. ಓಕೆ, ನೆಕ್ಸ್ಟ್ ಥರ್ಮೋಡೈನಮಿಕ್ ಟೆಂಪರೇಚರ್. ಈ ಥರ್ಮೋಡೈನಮಿಕ್ ಟೆಂಪರೇಚರ್ಗೆ ನೋಡಿ ನಾವೆಲ್ಲ ಡಿಗ್ರಿ ಸೆಂಟಿಗ್ರೇಡ್ ಈ ತರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಟ್ ಅದು ಯಾವುದು SI ಯೂನಿಟ್ ಅಲ್ಲ. ಓಕೆ, ಕೆಲ್ವಿನ್ ಅದರ SI ಯೂನಿಟ್, ನೊಟೇಷನ್ ಕೂಡ ಕ್ಯಾಪಿಟಲ್ ಕೆನೆ ಆಗಿರುತ್ತೆ. ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಬೇಕಿರೋದು, ಇಲ್ಲಿ ಕ್ಯಾಪಿಟಲ್ ಕೆ, ಬರಾಸ್ ಕೆಜಿ ನಲ್ಲಿ ಸ್ಮಾಲ್ ಕೆ. ಓಕೆ, ನೆಕ್ಸ್ಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇದು ಏನಿದೆ ಅಮೌಂಟ್ ಆಫ್ ಸಬ್ಸ್ಟೆನ್ಸು ಅಂತ ಹೇಳಿ ನೀವು ಕೆಮಿಸ್ಟ್ರಿನಲ್ಲಿ ತುಂಬಾ ಡೀಟೇಲ್ಡ್ ಆಗಿ ನೋಡ್ತಾ ಇರ್ತೀರಾ. ಇಲ್ಲಿ ಶಾರ್ಟ್ ಆಗಿ ನೋಡೋಣ. ಇದನ್ನ ನಾವು ಮೋಲ್ ಇಂದ ಅಳತೆ ಮಾಡ್ತೀವಿ, MOL ಅಂತಾನೆ ಬರಿಬೇಕಾಗುತ್ತೆ. ಈವನ್ ಡೈಮೆನ್ಷನಲ್ ಕೇಸ್ಗೂ ಕೂಡ ನೊಟೇಷನ್ ಬರಿಬೇಕಾದ್ರೆ. ಓಕೆ, ನೆಕ್ಸ್ಟ್ ಲುಮಿನಸ್ ಇಂಟೆನ್ಸಿಟಿ. ಈ ಲುಮಿನಸ್ ಇಂಟೆನ್ಸಿಟಿ ಅಂದ್ರೆ ಒಂದು ಬಲ್ಬ್, ನಮ್ಗೆ ಲೈಟ್ ಹಾಕಿದ್ರೆ ಬಲ್ಬ್ ಉರಿತಾ ಇದೆ ಅಂತ ಹೇಳಿ ಕರಿತೀವಿ. ಇವಾಗ ಸ್ಮಾಲ್ LED ಬಲ್ಬ್ಗೂ ನಾವು ಸ್ಟ್ರೀಟ್ ಲೈಟ್ಗೂ ಬ್ರೈಟ್ನೆಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟಾ? ಸೊ ಆ ಬ್ರೈಟ್ನೆಸ್ ಅನ್ನೋದಕ್ಕಿಂತ ಎಷ್ಟು ಶೈನ್ ಆಗ್ತಾ ಇದೆ, ಎಷ್ಟು ಲೈಟ್ ಬರ್ತಾ ಇದೆ ಅನ್ನೋದನ್ನ ನಾವು ಇಂಟೆನ್ಸಿಟಿ ಆಫ್ ದ ಲೈಟ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವಿಲ್ಲಿ ಲುಮಿನಾಸಿಟಿ ಅಂತ ಹೇಳಿ ಕರಿತೀವಿ. ಅದರ SI ಯೂನಿಟ್ CD ಅಥವಾ ಕ್ಯಾಂಡಲಾ, ಅದರ ನೊಟೇಷನ್ ಕೂಡ CDನೇ ಆಗಿದೆ. ಓಕೆ, ಇಲ್ಲಿ ಒಂದಷ್ಟು ಸೆಟ್ ಆಫ್ SI ಯೂನಿಟ್ಸ್ ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಇದನ್ನ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಸೊ ಅನದರ್ ಅಂಡ್ ನೆಕ್ಸ್ಟ್. ಸೊ ಇದಿಷ್ಟು ವ್ಯಾಲ್ಯೂಸ್ ಕೂಡ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಜಸ್ಟ್ ಎಲ್ಲ ನಿಮ್ಗೆ ನೋಡಿ, ಡೈಮೆನ್ಷನಲ್ ಕೇಸಿಗೆ ಬಂದಾಗ ಎಂಟೈರ್ ನಿಮ್ಮ ಫಸ್ಟ್ PU ಸೆಕೆಂಡ್ PUC ನಲ್ಲಿ ಇರೋ ಎಲ್ಲಾ ಚಾಪ್ಟರ್ ಇಂದಾನು ಕೂಡ ಬರೋ ಎಲ್ಲಾ ಫಾರ್ಮುಲಾಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಮರ್ಜ್ ಮಾಡಿ ಈ ಡೈಮೆನ್ಷನಲ್ಸ್ ನ ಕೊಟ್ಟಿದ್ದೀವಿ. ಸೊ ಪಾಸ್ ಮಾಡಿ ನೋಡ್ಕೊಳ್ಬೇಕು. ಡನ್. ನೆಕ್ಸ್ಟ್, ಸೊ ಇಲ್ಲಿ ಮುಂದಿನ ಕೇಸಿಗೆ ಬಂದಾಗ ಈ ಆಂಗಲ್ಸ್ ಬಗ್ಗೆ ನೋಡೋಣ. ಈ ಆಂಗಲ್ಸ್ ಕೇಸಿಗೆ ಬಂದಾಗ ಮೊದಲಿಗೆ ರೇಡಿಯನ್. ರೇಡಿಯನ್ ಅಂತ ಹೇಳಿದ್ರೆ ಏನು? ಫಾರ್ ಆಂಗಲ್ಸ್ ಇಟ್ ಈಸ್ ದ ಸಬ್ಟೆಂಡೆಡ್. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ನಾವು? ಆಂಗಲ್ಸ್ಗೋಸ್ಕರ ಯೂಸ್ ಮಾಡ್ತೀವಿ. ಏನಿದ್ರ ಅರ್ಥ ಅಂತ ಹೇಳಿದ್ರೆ ಶಾರ್ಟ್ ಕಟ್ ಆಗಿ ಇಲ್ಲಿ ನೋಡ್ಬೇಡ. 1 ರೇಡಿಯನ್ ಈಸ್ ದ ಮೆಷರ್ ಆಫ್ ದ ಸೆಂಟ್ರಲ್ ಆಂಗಲ್ whose arc length is the same as the radius of the circle. ಇದು ಇನ್ನೂ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ನೋಡಿ, ಇಲ್ಲೊಂದು ಪಿಕ್ಚರ್ ಇದೆ. ರೇಡಿಯಸ್ ಏನಿದೆಯೋ ಅದರ ಆರ್ಕ್ ಲೆಂತ್ ಕೂಡ ಸೇಮ್ ಇದೆ, ಅಥವಾ ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್. ಸೊ ಇದೊಂದು ಕಡೆ ಆದ್ರೆ ಈ ಆಂಗಲ್ ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ತಾನೇ ಈ ರೇಡಿಯನ್ ಇರೋದು ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು 1 ರೇಡಿಯನ್. ಹಾಗೆ ರೇಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಬೈ ಪೈ. ನೀವು ಸ್ಯಾಂಪಲ್ ಪ್ರಾಬ್ಲಮ್ಸ್ ಗಳು ನೋಡಿದ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ರೇಡಿಯನ್ ಆದ್ರೆ, ಇನ್ನೊಂದು ಕಡೆ ಈ ಸ್ಟೆರಿಡಿಯನ್ ಇದೆ. ಈ ಸ್ಟೆರಿಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇದು ಯಾವ್ದಕ್ಕಿದೆ ಅಂತ ಹೇಳಿದ್ರೆ ಇದು ಫಾರ್ ಸಾಲಿಡ್ ಆಂಗಲ್ಸ್. ಓಕೆನಾ? ಸೊ ಈ ಸಾಲಿಡ್ ಆಂಗಲ್ಸ್ ನೋಡೋದಾದ್ರೆ ನೋಡಿ, ಇಲ್ಲೊಂದು ಸ್ಪಿಯರ್ ಇದೆ. ಓಕೆ, ಈ ಸ್ಪಿಯರ್ ಅಲ್ಲಿ ಒಂದು ಸ್ಮಾಲ್ ಏರಿಯಾನ ನಾವು ಇಲ್ಲಿ ಮ್ಯಾಚ್ ಮಾಡಿದೀವಿ ಅಂತ ಇಟ್ಕೊಳ್ಳೋಣ, ಕನ್ಸಿಡರ್ ಮಾಡಿದೀವಿ. ಆ ಏರಿಯಾಗೆ ನಾವು ಒಂದು ಕೋನ್, ಸೆಂಟರ್ ಇಂದ ಕೋನ್ ಫಾರ್ಮ್ ಮಾಡಿರ್ಬೋದು. ಆ ಕೋನ್ ಆಂಗಲ್ ನೋಡಿ, ಇದು ಪ್ಲೇನ್ ತರ ನಮ್ಗೆ ಇಲ್ಲಿ ಕಾಣಿಸೋ ಬದಲಿಗೆ ಇದು ಆಕ್ಚುಲಿ ಒಂದು ಕೋನ್. ಸೊ ಇದೊಂದು 3 ಡೈಮೆನ್ಷನಲ್ ಆಂಗಲ್. ಆ ಆಂಗಲ್ ನಾವು ಸ್ಟೆರಿಡಿಯನ್ ಆಂಗಲ್ ಅಥವಾ ಸಾಲಿಡ್ ಆಂಗಲ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಈ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ಅಂತ ಹೇಳಿ ಬಂದಾಗ ಯಾವ್ದ್ಯಾವ್ದಕ್ಕೆ ಯೂನಿಟ್ಸ್ ಅನ್ನೋದು ಇರೋದಿಲ್ವೋ ಮೆಜಾರಿಟಿ, ಅವುಗಳನ್ನ ನಾವು ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಆಂಗಲ್ಸ್ ಬಂದಾಗ ನಾವು ಅಫ್ಕೋರ್ಸ್ ರೇಡಿಯನ್ಸ್ ಅಂತ ನಾವು ಯೂನಿಟ್ಸ್ ಕರಿತೀವಿ, ಬಟ್ ಅವುಗಳಿಗೆ ಡೈಮೆನ್ಷನ್ಸ್ ಇರಲ್ಲ. ಓಕೆ, ಆಂಗಲ್ ಅಥವಾ ಸಾಲಿಡ್ ಆಂಗಲ್ ಎರಡಕ್ಕೂ ಇರಲ್ಲ. ಹಾಗೆ ರಿಲೇಟಿವ್ ಡೆನ್ಸಿಟಿ, ಸ್ಪೆಸಿಫಿಕ್ ಗ್ರಾವಿಟಿ, ಸ್ಟ್ರೈನು, ಪಾಯ್ಸನ್ಸ್ ರೇಷಿಯೋ, ರಿಲಾನ್ಸ್ ನಂಬರು, ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಲೈಕ್ ಸೈನ್, ಕಾಸ್, ಟ್ಯಾನ್, ಸೆಕೆಂಡ್, ಕೊಸೆಕೆಂಡ್, ಈ ತರ ಯಾವುದಕ್ಕೂ ಕೂಡ ಡೈಮೆನ್ಷನ್ಸ್ ಇರಲ್ಲ. ಹಾಗೇನೆ
refractive index, mechanical efficiency, relative permittivity, relative permeability, dielectric constant, electric susceptibility, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಇವುಗಳು ಯಾವುದಕ್ಕೂ ಕೂಡ ಡೈಮೆನ್ಷನ್ಸ್ ಅನ್ನೋದೇ ಇರಲ್ಲ. ಮತ್ತೆ ಯಾವುದೇ ಫಾರ್ಮುಲಾನು ಕೂಡ ಸೇಮ್ ವ್ಯಾಲ್ಯೂಸು ನ್ಯೂಮರೇಟರ್ ಡಿನಾಮಿನೇಟರ್ ಬಂದ್ಬಿಟ್ರೆ ಅಲ್ಲಿ ಯಾವುದಕ್ಕೂ ಕೂಡ ಡೈಮೆನ್ಷನ್ಸ್ ಇರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ಎಕ್ಸ್ ಅಂತ ಒಂದು ವೇರಿಯಬಲ್ ಇದೆ ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಝಡ್ ಅಂತ ಏನೋ ಇಟ್ಕೊಂಬೋಣ. ವೈಗೂ ಝಡ್ಗೂ ಸೇಮ್ ಒಂದು ಎಸ್ ಐ ಯೂನಿಟ್ ಇದೆ ಅಂತ ಇಟ್ಕೋಣ. ವೈಗೂ ಮೀಟರ್ ಪರ್ ಸೆಕೆಂಡು, ಝಡ್ಗೂ ಮೀಟರ್ ಪರ್ ಸೆಕೆಂಡು. ಹಾಗಾದ್ರೆ ಎಕ್ಸ್ಗೆ ಏನಾಗುತ್ತೆ, ಇವೆರಡರದು ಎಸ್ ಐ ಯೂನಿಟ್ಸ್ಗಳು ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇರೋದು ಕ್ಯಾನ್ಸಲ್ ಆಗಿ ನಮಗೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಬರುತ್ತೆ. ಕ್ಲಿಯರ್? ಹಾಗೆ ಮುಂದಕ್ಕೆ ಪ್ರಿನ್ಸಿಪಲ್ ಆಫ್ ಹೊಮಾಜಿನಿಟಿ ಆಫ್ ಡೈಮೆನ್ಷನ್ಸ್ ಅಂತ ಹೇಳಿದ್. ಹೋಮೋಜಿನಿಟಿ ಏನಿದು? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಲೆಫ್ಟ್ ಸೈಡ್ ಆಫ್ ದ ಈಕ್ವೇಶನ್ ವಿಲ್ ಬಿ ಈಕ್ವಲ್ ಟು ದ ರೈಟ್ ಸೈಡ್ ಆಫ್ ದ ಈಕ್ವೇಶನ್. ಇದು ಒಂದು ನೆನ್ಪಿಟ್ಕೊಳ್ಬೇಕು. ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಈಗ ನೀವು ಎಫ್ ಗೆ ಒಂದು ಡೈಮೆನ್ಷನ್ ಬರೆದ್ರೆ ಅದು ಎಮ್ ಎಗೂ ಸೇಮ್ ಬರುತ್ತೆ. ಓಕೆನಾ? ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಾಬ್ಲಮ್ಗಳು ನಿಮ್ಗೆ ಕೊಡ್ತಾರೆ. ನೀವು ಡೈಮೆನ್ಷನಲ್ ಪ್ರಾಬ್ಲಮ್ಸ್ ಏನೇ ಸಾಲ್ವ್ ಮಾಡಿದ್ರು ಈ ಒಂದು ಕಾನ್ಸೆಪ್ಟ್ ಮೇಲೆನೆ ಸಾಲ್ವ್ ಮಾಡೋದು. ಓಕೆನಾ? ಓಕೆ, ನೆಕ್ಸ್ಟ್. ಇನ್ನೊಂದು ವಿಷಯ ನೋಡೋದಾದ್ರೆ ನೋಡಿ, ಇಲ್ಲಿ ನಾವು ಡೈಮೆನ್ಷನ್ ಅಷ್ಟೇ ನಾವು ಕರೆಕ್ಟ್ನೆಸ್ ನೋಡ್ತೀವಿ, ಬದಲಿಗೆ ಮ್ಯಾಥಮೆಟಿಕಲ್ ಕರೆಕ್ಟ್ನೆಸ್ ಇಲ್ಲಿ ಚೆಕ್ ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್. ಮೊದಲಿಗೆ ಸಿಗ್ನಿಫಿಕೆಂಟ್ ನಂಬರ್ಸ್. ಇಲ್ಲಿ ಸಿಗ್ನಿಫಿಕೆಂಟ್ ನಂಬರ್ಸ್ ಬಂದ್ರೆ ಸಿಗ್ನಿಫಿಕೆಂಟ್ ನಂಬರ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ನೋಡೋದಾದ್ರೆ ದ ಮೆಷರ್ಡ್ ವ್ಯಾಲ್ಯೂ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಇಸ್ ದ ನಂಬರ್ ಆಫ್ ಡಿಜಿಟ್ಸ್ ಇನ್ ವಿಚ್ ವಿ ಹ್ಯಾವ್ ಕಾನ್ಫಿಡೆನ್ಸ್. ಏನಿದು ಅಂತ ಹೇಳಿದ್ರೆ ರೂಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಆಲ್ ಆಕ್ಯುರೇಟ್ಲಿ ನೋನ್ ಡಿಜಿಟ್ಸ್ ಇನ್ ಅ ಮೆಷರ್ಮೆಂಟ್ ಪ್ಲಸ್ ದ ಫಸ್ಟ್. ಎಕ್ಸಾಂಪಲ್ ನೋಡೋಣ. ಆಲ್ ದ ನಾನ್ ಝೀರೋ ವ್ಯಾಲ್ಯೂಸ್. ಎಕ್ಸಾಂಪಲ್ 2.345. ನೋಡಿ, ಸಿಗ್ನಿಫಿಕೆಂಟ್ ನಂಬರ್ಸ್ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು? ಎಲ್ಲ ನಾನ್ ಝೀರೋ ನಂಬರ್ಸು ಸಿಗ್ನಿಫಿಕೆಂಟ್ ನಂಬರ್ಸ್ ಆಗಿರುತ್ತೆ, ಅಂದ್ರೆ ಅವೆಲ್ಲ ಇಂಪಾರ್ಟೆಂಟ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2.345 ಅಂತ ಇದೆ, ಇಲ್ಲಿ ಎಲ್ಲೂ ಝೀರೋ ಇಲ್ಲ, ಅಂದ್ರೆ ಏನು? 5 ಆದ್ಮೇಲೆ ಇಲ್ಲ, 2 ಮುಂಚೆ ಇಲ್ಲ. ಓಕೆ, ಇಂಥ ಕೇಸ್ನಲ್ಲಿ ನಾವು 2.345 ಅಂತ ಇದ್ರೆ ಎಷ್ಟು ನಂಬರ್ ಇಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ 4 ಸಿಗ್ನಿಫಿಕೆಂಟ್ ನಂಬರ್ಸ್. ಸಪೋಸ್ ಇಲ್ಲಿ ಸೆಂಟ್ರಲ್ಲಿ 0 ಇದ್ರೆ, ಓಕೆನಾ? ಲೈಕ್ ಇಲ್ಲಿ ನಾನು ತೋರಿಸಿದ್ದೀನಿ 2.0123. ಹಾಗಾದ್ರೆ ಇಲ್ಲಿ 0 ಕೌಂಟ್ ಮಾಡ್ಬೇಕಾ ಬಿಡಬೇಕಾ? ಕೌಂಟಿಗೆ ತಗೊಳ್ಬೇಕು. ಇಲ್ಲಿನ ತರ ನೋಡಿ, ಇಲ್ಲಿ ನಾವು 5 ಆದ್ಮೇಲೆ 0 ಆಯ್ತು ಅಥವಾ 2 ಮುಂಚೆ 0 ಆಯ್ತು ಅಂತ ಹೇಳಿದ್ರೆ ನಾವು ಕನ್ಸಿಡರ್ ಮಾಡಲ್ಲ. ಓಕೆನಾ? ಇಲ್ಲಿಗೆ ಬಂದ್ರೆ ಅಂದ್ರೆ ಇನ್ ಬಿಟ್ವೀನ್ ನಂಬರ್ಸ್ 0 ಇದ್ರೆ ಅದನ್ನ ಕನ್ಸಿಡರ್ ತಗೊಳ್ಬೇಕು. ನೆಕ್ಸ್ಟ್, ಇಫ್ ಅ ಮೆಷರ್ಮೆಂಟ್ ಈಸ್ ಲೆಸ್ ದ್ಯಾನ್ 1. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಇದು ಲೆಸ್ ದ್ಯಾನ್ 1 ಅಲ್ವಾ? 0.0123. ಇದರಲ್ಲಿ ಎಷ್ಟಪ್ಪ ಸಿಗ್ನಿಫಿಕೆಂಟ್ ನಂಬರ್ಸ್ ಇದೆ ಅಂತ ಹೇಳಿದ್ರೆ 3. ನೋಡಿ, ಇಲ್ಲಿ ಎಲ್ಲಾ ಕಡೆ ನಾನು ಶಾರ್ಟ್ ಕಟ್ ಆಗಿ ಇರ್ಲಿ ಅಂತ ಹೇಳಿ SF ಅಂತ ಬಳಸ್ತಾ ಇದ್ದೀನಿ. SF ಅಂದ್ರೆ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್. The terminal or trailing is 0 without decimal point or not significant. For example, 1.23 ಅಥವಾ 12.3 ಅಥವಾ 1230 ಅಥವಾ 12300 ಇವೆಲ್ಲದರಲ್ಲೂ ನೋಡಿದ್ರೆ ನೋಡಿ, ಈ 3 ಆದ್ಮೇಲೆ ಇರೋ ಟ್ರೈಲಿಂಗ್ ಝೀರೋಸ್ ಇದ್ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ. ಓಕೆ, ಮುಂಚೆ 0 ಇದ್ರೆ ಏನ್ ಕತೆ ಅಂತ ನೋಡಿದ್ವಿ, ಇದಾದ್ಮೇಲೆ 0 ಇದ್ರು ಕೂಡ ಅದು ಕನ್ಸಿಡರಬಲ್ ಅಲ್ಲ. ಸೊ ದಟ್ ನಾವು ಇಲ್ಲೂ ಕೂಡ 3 ಸಿಗ್ನಿಫಿಕೆಂಟ್ ನಂಬರ್ಸೇ ತಗೊಂತೀವಿ. ಫೈನ್. ನೆಕ್ಸ್ಟ್, ಈಗ ನನ್ಗೆ ಇನ್ನೊಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನನಗೆ 1.230 ಇತ್ತು. ಈಗ ಹೇಗೆ ಅಂತ ಅಂದ್ರೆ 2-3 ಕೊಟ್ಟಿದ್ದಾರೆ ಅವಾಗ. ಅವಾಗ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. 2-3 ನಂಬರ್ ಆಡ್ ಮಾಡ್ಬೇಕಾದ್ರೆ ನಾವು ನೆಕ್ಸ್ಟ್ ಈ ರೂಲ್ಸ್ಗೆ ಹೋದಾಗ ನಿಮ್ಗೆ ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ ಇದು. ನೆಕ್ಸ್ಟ್, ಚೇಂಜ್ ಇನ್ ಯೂನಿಟ್ ಡಸ್ ನಾಟ್ ಚೇಂಜ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್.
ಸೊ ಯಾವುದೋ ಒಂದು ಚೇಂಜ್ ಮಾಡ್ತೀರಾ, ಲೈಕ್ ಈಗ 1 ಸೆಂಟಿಮೀಟರ್ ಇಂದ ನೀವು ಅದನ್ನ ಮಿಲಿಮೀಟರ್ಗೋ ಅಥವಾ ಮೀಟರ್ಗೋ ಕನ್ವರ್ಟ್ ಮಾಡ್ತೀರಾ. ಹಂಗೆ ಕನ್ವರ್ಟ್ ಮಾಡಿದಾಗ ಸಿಗ್ನಿಫಿಕೆಂಟ್ ನಂಬರ್ಸ್ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ 1 ಸೆಂಟಿಮೀಟರ್ ಅಂತ ಇದೆ ಅಂತ ಹೇಳಿದ್ರೆ ಅದನ್ನ ಮಿಲಿಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಹೆಂಗ್ ಕನ್ವರ್ಟ್ ಮಾಡ್ತೀರಾ, 10 ಮಿಲಿಮೀಟರ್ ಅಂತ. ಇವಾಗ ನಿಮ್ಗೆ ಅಲ್ಲಿ 1 ಬರ್ದಿದ್ದ ಜಾಗದಲ್ಲಿ 10 ಅಂತ ಬಂದಿದೆ, ಅಂದ್ರೆ 2 ನಂಬರ್ಸ್ ಆಗೋಯ್ತಲ್ಲ. ಹಾಗಾದ್ರೆ ಸಿಗ್ನಿಫಿಕೆಂಟ್ ನಂಬರ್ಸ್ 2ನಾ ಅಂತ ಕೇಳಿದ್ರೆ ಇಲ್ಲ, ಸ್ಟಿಲ್ ಇಟ್ ಇಸ್ 1. ಓಕೆ ಫೈನ್, ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಈಗ ನಾವು ನೋಡ್ತಾ ಇರೋದು ರೂಲ್ಸ್ ಆಫ್ ದ ಅರ್ಥಮೆಟಿಕ್ ಆಪರೇಷನ್ಸ್ ವಿತ್ ಸಿಗ್ನಿಫಿಕೆಂಟ್ ನಂಬರ್ಸ್. ಏನೇನು ರೂಲ್ ಫಾಲೋ ಮಾಡಬೇಕು ಈ ಸಿಗ್ನಿಫಿಕೆಂಟ್ ನಂಬರ್ಸ್ನ ಆ್ಯಡ್ ಸಬ್ಟ್ರಾಕ್ಟ್ ಈ ಥರ ಎಲ್ಲ ಮಾಡಬೇಕಾದ್ರೆ. ಸೊ ಮೊದಲಿಗೆ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಫೈನಲ್ ರಿಸಲ್ಟ್ ಶುಡ್ ರಿಟೈನ್ ಆಸ್ ಮೆನಿ ಡೆಸಿಮಲ್ಸ್ ಆಸ್ ದೇರ್ ಆರ್ ಇನ್ ದ ನಂಬರ್ ವಿತ್ ದ ಲೀಸ್ಟ್ ಡೆಸಿಮಲ್ ಪ್ಲೇಸ್. ಇದು ನೆನ್ಪಿಟ್ಕೊಳ್ಬೇಕು, ಲೀಸ್ಟ್ ಡೆಸಿಮಲ್. ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗುತ್ತೆ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 12.3 ಪ್ಲಸ್ 45.67 ಈ ಎರಡು ನಂಬರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಈಗ ಇವೆರಡು ನಂಬರ್ನ ಆ್ಯಡ್ ಮಾಡಿದ್ರೆ ಈಗ ನನಗೆ ಯಾವುದೋ ಒಂದು 57.9 ಸಮಥಿಂಗ್ ಅಂತ ಏನೋ ಬಂದ್ಬಿಟ್ಟಿರುತ್ತೆ. ಇದು ಕ್ಯಾಲ್ಕುಲೇಟರ್ ಪ್ರಾಬ್ಲಮ್. ಬಟ್ ನಾವು ಇಲ್ಲಿ ಬರಿಬೇಕಾದ್ರೆ ನಾವೇನು ಬರಿಬೇಕು, ಈಗ ಇವೆರಡರಲ್ಲಿ ಲೀಸ್ಟ್ ಡೆಸಿಮಲ್ ಯಾವುದಕ್ಕಿದೆ ಅಂತ ನೋಡಬೇಕು. ಅಂದ್ರೆ ಇಲ್ಲಿ ಒಂದೇ ಡೆಸಿಮಲ್ ಪಾಯಿಂಟ್ ಇರೋದು, ಇಲ್ಲಿ 2 ಡೆಸಿಮಲ್ ಪಾಯಿಂಟ್ಸ್ ಇದೆ, ಕರೆಕ್ಟಾ? ಸೊ ಹಾಗಾಗಿ ನಾವು ಯಾವ್ದ್ರದ್ದು ತಗೊಳ್ಬೇಕು, ಇದರದ್ದೇ ತಗೊಳ್ಬೇಕು. ಓಕೆನಾ ಸರ್? ಇಲ್ಲಿ 2 ಇದೆಯಲ್ಲ, ನೋ, ಇದರದ್ದೇ ತಗೊಳ್ಬೇಕು, ಸರಿನಾ? ಅಂದ್ರೆ ಇಲ್ಲಿ 9 ಬೇಕಾದ್ರೆ ಇಲ್ಲಿ 0.9 ಇರಲಿ, ಸಮಸ್ಯೆ ಇಲ್ಲ. ಬಟ್ 1 ಡಿಜಿಟ 2 ಡಿಜಿಟ ಅಂತ ಹೇಳಿ ಬಂದಾಗ ಈ ಕಡೆ ಇರೋದು 1 ಡಿಜಿಟ್. ಸಪೋಸ್ ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಹಾಗಾದ್ರೆ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು, ಇದ್ರದ್ದು. ಓಕೆ ಫೈನ್. ನೆಕ್ಸ್ಟ್, ಈಗ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸಿಗೆ ಬಂದಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಫೈನಲ್ ರಿಸಲ್ಟ್ ಶುಡ್ ರಿಟೈನ್ ಆಸ್ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಸ್ ದೇರ್ ಆರ್ ಇನ್ ದ ಒರಿಜಿನಲ್ ವಿತ್ ದ ಲೀಸ್ಟ್ ಸಿಗ್ನಿಫಿಕೆಂಟ್. ಸೊ ಒರಿಜಿನಲ್ ಅಲ್ಲಿ ಕಡಿಮೆ ಸಿಗ್ನಿಫಿಕೆಂಟ್ ಯಾವ್ದಕ್ಕಿದೆಯೋ ಅದನ್ನ ನಾವು ರಿಟೈನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ 3.00 ಇಂಟು 10⁸ ಅಂತ ಇದೆ, ಓಕೆನಾ? ಇದು ಇಂಟು ನಾವೇನ್ ಮಾಡ್ತಾ ಇದೀವಿ ಈಗ 3.1234 ಇಂಟು 10⁷7 ಅಂತ ಒಂದು ನಂಬರ್ ಇದೆಯಪ್ಪ. ಸೊ ಹಾಗಾದ್ರೆ ಇದನ್ನ ನಾನು ಹೇಗೆ ಸಿಂಪ್ಲಿಫೈ ಮಾಡಬೇಕು ನೋಡಿ. ಇದನ್ನ ನಾನು ಇನ್ನೊಂದು ಸ್ವಲ್ಪ ಶಿಫ್ಟ್ ಮಾಡಿಬಿಟ್ಟು ಲೈಕ್ ಈ 31.234 ಅಂತ ಹೇಳ್ಬಿಟ್ರೆ ಇದು 10⁸ ಆಗುತ್ತೆ. ಬೇಡ, ಈ 10⁸ ಪ್ಲಸ್ 10⁷ ಎರಡನ್ನ ಆ್ಯಡ್ ಮಾಡಿಬಿಡಿ, ನನಗೆ 10⁻15 ಬಂದ್ಬಿಡ್ತು. ಈಗ 3 ಇಂಟು ಇದಿಷ್ಟು ನಂಬರ್ ಮಾಡಿದ್ರೆ ಏನೋ 4 ನಂಬರ್ ಬಂದ್ಬಿಟ್ಟಿರುತ್ತೆ. ಬಟ್ ಈ ತರ ಬರೆದ್ರೆ ತಪ್ಪು. ಯಾಕೆ? ನಾನು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ್ದಿದೆಯೋ ಅದನ್ನೇ ಕನ್ಸಿಡರ್ ಮಾಡಬೇಕು. ಇಲ್ಲಿಗೆ ನೋಡಿದ್ರೆ 2 ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿಗೆ ಬಂದಾಗ 4 ಇದೆ. ಸೊ ನಾನು ಏನ್ ಮಾಡಿರ್ಬೇಕು, ಇಲ್ಲಿ 4 ತಗೊಂಡ್ಬಾರ್ದು, ಲೀಸ್ಟ್ ಇರೋದು ಇದೆ. ಸೊ ನಾನೇನ್ ಮಾಡ್ಬೇಕು, ಇದರಲ್ಲಿ ಔಟ್ಪುಟ್ ಫೈನಲ್ ರಿಸಲ್ಟ್ ನಲ್ಲಿ ಬಂದಿರೋಂಥ ಈ ಲಾಸ್ಟ್ ನ ಕಟ್ ಮಾಡ್ಬಿಟ್ಟು ಫಸ್ಟ್ ಈ 9.37 ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ ಫೈನ್, ಇದೊಂದಿಷ್ಟು ಒಂದು ರೂಲ್ಸ್ ಆಯ್ತು. ನೆಕ್ಸ್ಟ್ ನೋಡೋಣ. ಸೊ ಎರರ್ಸ್. ಈ ಎರರ್ಸ್ ಬಂದಾಗ ಮೊದಲಿಗೆ ಅಬ್ಸಲ್ಯೂಟ್ ಎರರ್ಗೆ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಇಲ್ಲಿ ಎ ಮೀನ್ ಅಂತ ಹೇಳಿದ್ರೆ ಫಸ್ಟ್ ಯಾವುದೋ ಒಂದು A1 A2 A3 ಈ ತರ ಎಷ್ಟೊಂದು ನಂಬರ್ ಇದೆ, ಡಿವೈಡ್ ಬೈ n. ಇದು ಸಿಂಪ್ಲಿ ನಿಮ್ಗೆ ನಾನು ಇಲ್ಲಿ ಒಂದು ಟೇಬಲ್ ತೋರಿಸ್ತೀನಿ, ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಮೀನ್ ಅಬ್ಸಲ್ಯೂಟ್ ಎರರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ಫಾರ್ಮುಲಾ ನೋಟ್ ಮಾಡ್ಕೊಡಿ. ನೆಕ್ಸ್ಟ್, ರಿಲೇಟಿವ್ ಎರರ್ ಡೆಲ್ಟಾ ಎ ಮೀನ್ ಬೈ ಎ ಮೀನ್, ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾನೇ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಬೇಕು. ನೆಕ್ಸ್ಟ್, ಪರ್ಸೆಂಟೇಜ್ ಆಫ್ ಎರರ್ ಏನಿಲ್ಲ, ರಿಲೇಟಿವ್ ಎರರ್ಗೆ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಎರರ್ ಬಂದ್ಬಿಡುತ್ತೆ. ಈ ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಟೇಬಲ್ ಸೀರಿಯಲ್ ನಂಬರು, ಸೊ ಇದು ಯಾವುದೋ ಒಂದು ನಮ್ಮ TR ವ್ಯಾಲ್ಯೂಸ್ ಅಂತ ಇಟ್ಕೊಂಬೋಣ. ನೀವೆಲ್ಲ ವರ್ನಿಯರ್ ಕ್ಯಾಲಿಪರ್ಸ್, ಸ್ಕ್ರೂ ಗೇಜ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿರ್ತೀರ, ಅಲ್ಲಿ TR ವ್ಯಾಲ್ಯೂ ಬಂದ್ಬಿಟ್ಟಿರುತ್ತೆ. ಸೊ ಈ TR ನಂಬರ್ ವ್ಯಾಲ್ಯೂ ಫಸ್ಟ್ ಟ್ರಯಲ್ಗೆ ಯಾವುದೋ ಒಂದು ವ್ಯಾಲ್ಯೂ ಬಂದಿರುತ್ತೆ, ಸೆಕೆಂಡ್ ಟ್ರಯಲ್ಗೆ, ಈ ತರ 10 ಟ್ರಯಲ್ಸ್ ಮಾಡಿರ್ತೀರ. ಈ 10 ಟ್ರಯಲ್ಸ್ನ ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಮೀನ್ TR ವ್ಯಾಲ್ಯೂ ಬಂದಿರುತ್ತೆ, ಕರೆಕ್ಟಾ? TR ಮೀನ್, ಅದನ್ನೇ ನಾವೇನ್ ಕರಿತೀವಿ, ಅಬ್ಸಲ್ಯೂಟ್ ಎರರ್. ಓಕೆ, TR ಮೀನ್. ಈಗ ಇದರಿಂದ ನಾವು ಮೀನ್ ಅಬ್ಸಲ್ಯೂಟ್ ಎರರ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಇದರಲ್ಲಿನ ಎರರ್. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಸೊ ಇಲ್ಲಿರೋ ಪ್ರತಿಯೊಂದು TR ವ್ಯಾಲ್ಯೂ ಇಂದನು ಈ TR ವ್ಯಾಲ್ಯೂನ ಮೈನಸ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, A ಮೈನಸ್
ಮೈನಸ್ ಎ ಅಥವಾ ಎ ಮೀನ್ ಮೈನಸ್ ಎ. ಸೊ 5 ಪಾಯಿಂಟ್ ಅಂದರೆ 2 ಮೈನಸ್ 5.1 ಕ್ಯಾಲ್ಕುಲೇಟ್ ಮಾಡಿದೆ ಇಲ್ಲಿ. ಹಾಗೆ ಪ್ರತಿಯೊಂದು ವ್ಯಾಲ್ಯೂಗೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀನಿ. ಬಟ್ ನನಗೆ ಈ ಟಿ ಆರ್ ಮೀನ್ ಅಂದರೆ ಮೈನಸ್ ಟಿ ಆರ್ ಈ ವ್ಯಾಲ್ಯೂ ನನಗೆ ಬೇಕಾಗಿಲ್ಲ. ನನಗೆ ಇಲ್ಲಿ ಮೈನಸ್ ಸೈನ್ ಅಲ್ಲ, ನನಗೆ ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಮಾಡ್ಯುಲಸ್ ಮಾಡಿದಾಗ ಏನಾಗ್ತಾ ಇದೆ, ಮೈನಸ್ ಇದ್ರು ಪ್ಲಸ್. ಸೊ ಎಲ್ಲ ಪ್ಲಸ್ 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 ಒಂದು ಬಂತು. ಈಗ ಇದ್ರದ್ದು ಮೀನ್ ತೊಗೊಂಡಿದ್ದೀನಿ, ಅದನ್ನೇ ಇಲ್ಲಿ ಫಾರ್ಮುಲಾದಲ್ಲಿ ಬರೆದಿದ್ದೀವಿ. ಓಕೆ, ಎನ್ ಅಂದರೆ ಏನು, ನಂಬರ್ ಆಫ್ ಟ್ರಯಲ್ಸು. ಇಲ್ಲಿ ಎಷ್ಟು ಇದೆ, 10. ಸೊ ದಟ್ 1/10 ಆಗುತ್ತೆ, ಅಥವಾ 1/10 ಇಂಟು ಡೆಲ್ಟಾ ಎ ಮೀನ್. ಓಕೆನಾ. ಸೊ ಡೆಲ್ಟಾ ಎ ಮೀನ್ ಡಿವೈಡ್ ಬೈ 1/10 ಮಾಡಿದ್ರೆ, ಅಂದರೆ ಇದೆಲ್ಲಾನು ಆ್ಯಡ್ ಮಾಡಿ ಡಿವೈಡ್ ಬೈ 10 ಮಾಡಬೇಕು. ಇದಿಷ್ಟು ಡೆಲ್ಟಾ ಎ ಮೀನ್ ಬಂದ್ಬಿಡ್ತು. ನೆಕ್ಸ್ಟ್ ರಿಲೇಟಿವ್ ಎರರ್ ಅಂದ್ರೆ ಏನು, ಈ ಡೆಲ್ಟಾ ಎ ಮೀನ್ ಡಿವೈಡ್ ಬೈ ಎ ಮೀನ್ ಮಾಡಿದ್ರೆ ಬಂದ್ಬಿಡ್ತು. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಎರರ್ ಅಂದ್ರೆ ಈ ಏನ್ ಇಲ್ಲಿ ವ್ಯಾಲ್ಯೂ ಬಂದಿದೆ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಎರರ್. ಓಕೆ, ಸೊ ಇದಿಷ್ಟು ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಆಕ್ಚುಲಿ ಇದೆಲ್ಲ ನಮ್ಗೆ ಹೆಚ್ಚಿಗೆ ಇಂಪಾರ್ಟೆಂಟ್ ಅಲ್ಲ, ಬದಲಿಗೆ ಇದನ್ನ ಅಪ್ಲೈ ಮಾಡೋದೇ ನಮ್ಗೆ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಗೆ ಮಾಡೋದು. ಸೊ ಇಲ್ಲಿ ಮೊದಲಿಗೆ ಕಾಂಬಿನೇಷನ್ ಆಫ್ ಎರರ್ಸ್ ಅಂದ್ರೆ ನಾವೇನ್ ಹಿಂದ್ಗಡೆ ಎರರ್ಸ್ ನೋಡಿದ್ವಿ ಅದನ್ನ ಅಪ್ಲೈ ಮಾಡೋವಂಥದ್ದು. ಮೊದಲಿಗೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಲ್ಲಿ ಹೇಗೆ ಮಾಡೋದು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಸೇ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇದೆ ಅಥವಾ ಎ ಮೈನಸ್ ಬಿ ಇದೆ. ಎರಡು ಕೇಸ್ನಲ್ಲೂ ಕೂಡ ಎರರ್ಸ್ನ ಕತೆ ಬಂದ್ರೆ ಹೇಗೆ ಅಂತ ಹೇಳಿದ್ರೆ, ಡೆಲ್ಟಾ ಆಫ್ ಎಕ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಏನು, ಎರರ್ಸ್ ಯಾವಾಗಲೂ ಕೂಡ ಆಡ್ ಮಾತ್ರ ಆಗುತ್ತೆ. ನೀವು ಈವನ್ ಪ್ರಾಬ್ಲಮ್ ನೀವು ಅಲ್ಲಿ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಎರರ್ ನಮ್ಗೆ ಏನಾಗ್ತಾ ಇರುತ್ತೆ, ಬರೀ ಆಡ್ ಆಗ್ತಾ ಇರುತ್ತೆ. ಹಿಂಗೆ ಆಡ್ ಆಗ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತ ಸೈನ್ ಆಗ್ತೀವಿ ಹೊರತು ನಾವಲ್ಲಿ ಮೈನಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನ್ ಮಾಡ್ಬೇಕು, ಎ ನಲ್ಲಿರೋ ಎರರ್ ಪ್ಲಸ್ ಬಿ ನಲ್ಲಿರೋ ಎರರ್ ಎರಡನ್ನು ಆಡ್ ಮಾಡ್ತೀವಿ. ವೆರಿ ಸಿಂಪಲ್. ಅಂದ್ರೆ ಅಡಿಷನ್ ಆಗಿರ್ಲಿ ಸಬ್ಟ್ರಾಕ್ಷನ್ ಆಗಿರ್ಲಿ ಎರರ್ಸ್ ಯಾವಾಗಲೂ ಆಡ್ ಆಗಬೇಕು, ಇದೊಂದೇ ಕಂಡೀಷನ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸಿಗೆ ಬಂದ್ರೆ, ಸೊ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸಿಗೆ ಬಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸೇ ಎ ಇಂಟು ಬಿ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ರಿಲೇಟಿವ್ ಎರರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಏನು, ಡೆಲ್ಟಾ ಎಕ್ಸ್ ಬೈ ಎಕ್ಸ್. ಓಕೆ, ಹಿಂದ್ಗಡೆ ಅಷ್ಟೇ ನಾವು ನೋಡಿದ್ವಿ ಏನಿದೆ ರಿಲೇಟಿವ್ ಎರರ್ ಅಂತ. ಸೊ ವಿಚ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಸಪೋಸ್ ನಾನು ಎ ಡಿವೈಡ್ ಬಿ ಇತ್ತು, ಅವಾಗ ಏನ್ ಮಾಡಬೇಕು, ಅವಾಗ್ಲೂ ಸೇಮ್ ಫಾರ್ಮುಲಾ, ನೋ ಡಿಫ್ರೆನ್ಸ್ ಅಟ್ ಆಲ್. ಅರ್ಥ ಆಯ್ತಾ. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಏನಾದ್ರೂ ಸರಿ, ನಾವು ಎರರ್ಸ್ನ ಏನ್ ಮಾಡ್ತೀವಿ, ರಿಲೇಟಿವ್ ಎರರ್ಸ್ಗಳನ್ನ ಆಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಗ ಸಪೋಸ್ ಪವರ್ ಇತ್ತು ಅಂದ್ರೆ, ಈಗ ಎಗ ಒಂದು ಬಿಗ ಒಂದು ಪವರ್ ಇತ್ತು, ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಕೆ ಬಿ ಪವರ್ ಎಲ್ ಈ ತರ ಇತ್ತು. ನಾನು ಇವಾಗಲೇ ಒಂದು ಸ್ವಲ್ಪ ಮೇಲಷ್ಟೇ ನೋಡಿದ್ವಿ, ಮಲ್ಟಿಪ್ಲಿಕೇಶನ್ ಇದ್ರೆ ಎರರ್ಸ್ ಎಲ್ಲ ಸ್ಟಿಲ್ ಆಡ್ ಆಗುತ್ತೆ, ಬಟ್ ರಿಲೇಟಿವ್ ಎರರ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಆಡ್ ಮಾಡ್ತೀವಿ. ಕರೆಕ್ಟ್. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ತಾ ಇದೀವಿ, ರಿಲೇಟಿವ್ ಎರರ್ನೇ ಆಡ್ ಮಾಡ್ತಾ ಇದೀವಿ, ಪವರ್ಸ್ಗಳನ್ನ ಅದಕ್ಕೆ ಕೋಎಫಿಷಿಯಂಟ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಎ ಪವರ್ ಕೆ ಇದೆ ಅಂತ ಹೇಳಿದ್ರೆ ಕೆ ಇಂಟು ಡೆಲ್ಟಾ ಎ ಬೈ ಎ, ಹಾಗೆ ಬಿ ಗೆ ಎರರ್ ಇದೆ ಅಂತ ಹೇಳಿದ್ರೆ ಎಲ್ ಇಂಟು ಡೆಲ್ಟಾ ಬಿ ಬೈ ಬಿ. ಒಂದೆರಡು ಮೂರು ಪ್ರಾಬ್ಲಮ್ ನಿಮ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಕಾಂಬಿನೇಷನ್ ಆಫ್ ಎರರ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಒಂದು ವಿಷಯ ಕ್ಲಾರಿಟಿ ಇರ್ಬೇಕಾದ್ರೆ, ಇದೇನು, ಎರರ್ಸ್ ಯಾವಾಗ್ಲೂ ಆಡ್ ಮಾತ್ರ ಆಗುತ್ತೆ, ಅದು ನಮ್ಮಿಂದ ಮಲ್ಟಿಪ್ಲೈನೋ ಅಥವಾ ಡಿವಿಷನ್ನೋ ಅಥವಾ ಸಬ್ಟ್ರಾಕ್ಷನೋ ಏನು ಮಾಡಕ್ಕಾಗಲ್ಲ. ಇನ್ ದ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್, ಡಿವಿಷನ್, ಪವರ್ ಈ ತರ ಎಲ್ಲ ಬಂದಾಗ ನಾವೇನ್ ಮಾಡ್ತೀವಿ, ಅವುಗಳನ್ನೆಲ್ಲ ನಾವು ರಿಲೇಟಿವ್ ಎರರ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ಸಾಲ್ವ್ ಮಾಡ್ತೀವಿ ಪ್ರಾಬ್ಲಮ್ಸ್. ಪ್ಲೀಸ್ ಕೀಪ್ ಇಟ್ ಇನ್ ದಿಸ್ ಮೈಂಡ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಮರಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಪಾಪ ಅವ್ರಿಗೂ CET ಯೂಸ್ ಮಾಡ್ತಾ ಇರ್ತಾರೆ, ಪ್ರಿಪೇರ್ ಆಗ್ತಾ ಇರ್ತಾರೆ, ಸೊ ದಟ್ ಅವ್ರಿಗೂ ಹೆಲ್ಪ್ ಆಗ್ಬೋದು. ಓಕೆ, ಥ್ಯಾಂಕ್ ಯು, ಸಿ ಯು ಆಲ್.